ನಮಸ್ಕಾರ ವೀಕ್ಷಕರೇ. ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ಒಂದು ಗಾದೆ ಮಾತಿದೆ. ಅದ್ರ ಪ್ರಕಾರ ಚಿಂತೆ ಒಂದಿಲ್ಲ ಅಂದ್ರೆ ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ದೇಹಾರೋಗ್ಯ. ಉತ್ತಮ ದೇಹಾರೋಗ್ಯಕ್ಕೆ ಬೇಕು ಆಯುರ್ವೇದದ ಸಲಹೆ. ಆಯುರ್ವೇದದ ಸಲಹೆಗಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ಕಾರ್ಯಕ್ರಮನ ಆರಂಭಿಸೋಣ. ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಕ್ಪತಿಯವರು. ಬನ್ನಿ ಅವರಿಗೆ ಸ್ವಾಗತ ಕೊಡ್ತಾ ಇಂದಿನ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ, ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಆದರ್ಶ್ ಅವರೇ, ಈಗ ಪೈಸಸ್ ಮತ್ತೆ ಏರಿಸ್ ಅಂದ್ರೆ ಮೀನ ಮತ್ತೆ ಮೇಷ ಮಿಶ್ರ ರಾಶಿಯುಳ್ಳವರು ಹೇಗಿರ್ತಾರೆ, ಹಾಗೆ ಅವರ ಆಹಾರ ಪದ್ಧತಿ ಹೇಗಿರಬೇಕು, ಜೀವನ ಶೈಲಿನ ಹೇಗೆ ರೂಪಿಸ್ಕೋಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಈಗ ಈ ಪೈಸಸ್ ಮತ್ತು ಏರೀಸ್ ಅಂತಂದರೆ ಮೀನರಾಶಿ ಮತ್ತು ಮೇಷರಾಶಿಯವರು ಹೇಗಿರ್ತಾರೆ ಅಂತ ಹೇಳಿ ನಾನು ಮೊದಲೇ ಬಂದ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಆದರೆ ಇವೆರಡರ ಕಸ್ ಅಂತಂತ ಹೇಳಿದರೆ ಮೀನರಾಶಿಯವರು 75% ಮತ್ತು 25% ಏನು ಇನ್ಫ್ಲೂಯೆನ್ಸ್ ಈ ಮೇಷರಾಶಿಯವ್ರದ್ದು ಮೀನರಾಶಿ ಮೇಲಿರುತ್ತೆ. ಬಹಳ ಒಂದು ಕಾಂಬಿನೇಷನ್ ಒಳ್ಳೇದಲ್ಲ ಅಂತ ಹೇಳ್ಬೋದು. ಯಾಕಂತಂತಂದರೆ ಇವರ ಡಿಸಿಷನ್ಸ್ ಪವರ್ಸ್ ಭಾಳ ವೀಕ್ ಆಗಿರ್ತದೆ. ಮತ್ತು ಇವರು ಯಾವುದೇ ರೀತಿಯ ಒಂದು ಡಿಸಿಷನನ್ನು ತಗೊಳ್ಬೇಕು ಅಂತ ಹೇಳಿದರೆ ಒಂದು 5 ಜನರ ಸಹಾಯವನ್ನು ತೆಗೆದುಕೊಂಡು ಡಿಸಿಷನ್ನ ತಗೊಳ್ತಾರೆ. ಮತ್ತು ಈ ಏರೀಸ್ ಅನ್ನೋದು ಏನಿದೆ, ಇದು ಪಿತ್ತ ಪ್ರಕೃತಿಯಲ್ಲಿ ಬರೋದ್ರಿಂದ ಪಿತ್ತ ಮತ್ತು ಕಫ ಪ್ರಕೃತಿಗೆ ಒಂದು ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಮತ್ತು ಇದು ಆ ಇನ್ಫ್ಲೂಯೆನ್ಸ್ ಏನಿದೆ ಅಂತಂದರೆ ಪಿತ್ತದ ಒಂದು ಇನ್ಫ್ಲೂಯೆನ್ಸ್ ಕಫ ಮೇಲೆ ಯಾವಾಗ ಬರುತ್ತೆ ಆವಾಗ ಇವರಿಗೆ ಕೋಪತಾಪಗಳು ಜಾಸ್ತಿ ಆಗುತ್ತೆ. ಮತ್ತು ಇವರ ಆಹಾರ ಪದ್ಧತಿ ಕಫ ಪ್ರಕೃತಿಯಲ್ಲಿ ಪೈಸಿಯನ್ ಬರೋದ್ರಿಂದ ಅಂತಂದರೆ ಮೀನರಾಶಿಯವರು ಕಫ ಪ್ರಕೃತಿಯಲ್ಲಿ ಬರೋದ್ರಿಂದ ಇವರಿಗೆ ಆಹಾರ ಕ್ರಮದಲ್ಲಿ ಬಹಳನೇ ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ಇವರ ಪದ್ಧತಿಗಳು ಸರಿಯಾಗಿರೋಲ್ಲ. ಯಾಕಂದರೆ ವೆರಿ ಸ್ಲೋ ಡಿಸಿಷನ್ ಮೇಕರ್ಸ್, ವೆರಿ ಸ್ಲೋ ಒಂದು ಆಹಾರವನ್ನು ನಿಧಾನವಾಗಿ ಆಹಾರವನ್ನು ಸೇವಿಸುವಂಥವರು. ಆಮೇಲೆ ಆದಷ್ಟು ಡಿಸಿಷನನ್ನು ತಗೊಳ್ತಾರೆ, ಬಟ್ ಅಷ್ಟು ವೇವಿ ಅಂತ ತುಂಬ ಒಂದು ವೇವಿ ಮೈಂಡ್ ಇರುತ್ತೆ. ಅಂತಂದರೆ ಕರೆಕ್ಟಾಗಿ ತಗೊಳ್ಳೋದಿಲ್ಲ, ಅದನ್ನು ಮಾಡಲೋ ಬೇಡೋ ಮಾಡಲೋ ಈ ಥರ ಒಂದು ಯೋಚನೆಗಳನ್ನು ಮಾಡಿ ಇವರು ಡಿಸಿಷನನ್ನು ತಗೊಳ್ತಾರೆ. ಅದಕ್ಕಾಗಿ ಏರೀಸ್ ಇನ್ಫ್ಲೂಯೆನ್ಸ್ ಸ್ವಲ್ಪ ಇರೋದ್ರಿಂದ ಇವರ ಡಿಸಿಷನ್ಗಳು ಸ್ವಲ್ಪ ಚೆನ್ನಾಗಿ ಆಗಬಹುದು. ಅದಕ್ಕಾಗಿ ಇವರು ಆಹಾರ ಪದ್ಧತಿಯನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇವರ ಬಾಡಿ ಸ್ಟ್ರಕ್ಚರ್, ದೇಹದ ಸ್ಟ್ರಕ್ಚರ್ ಏನಿರುತ್ತೆ ಅದಕ್ಕೆ ಕೆಲವು ಬರುವಂಥ ರೋಗಗಳು ಏನಪ್ಪ ಇವ್ರಿಗೆ ಅಡಾಪ್ಟ್ ಆಗೋದು ಅಂತಂತಂದರೆ ಹಾರ್ಟ್ ರಿಲೇಟೆಡ್ಡು ಸ್ವಲ್ಪ. ಆದರೆ ಈ ಅಸ್ತಮೆಟಿಕ್ ಅಂತ ನಾವು ಅಸ್ತಮಾ ಅಂತ ಏನು ಹೇಳ್ತೀವಿ ಉಪಸ, ಈ ಒಂದು ರೋಗಕ್ಕೆ ಇವರು ಬಹಳ ಬೇಗನೆ ತುತ್ತಾಗ್ತಾರೆ. ಮತ್ತು ಯಾಕಂತಂದರೆ ಇದರಲ್ಲಿ ಇವರು ಮೀನರಾಶಿ ಆಗಿರೋದ್ರಿಂದ ಸ್ವಲ್ಪ ವಾಟರ್ ಕಂಟೆಂಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇವರ ಬಾಡಿಯಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ಅಂತಂದರೆ ಕಫ ಪ್ರಕೃತಿ ಅಂತ ನಾವೇನು ಹೇಳ್ತೀವಿ ಇದು ನೀರು ಮತ್ತು ಭೂಮಿಯನ್ನು ಅಂತಂದರೆ ನೀರು ಮತ್ತು ಭೂಮಿಯನ್ನು ಎರಡು ಸಮ್ಮಿಶ್ರವಾಗಿ ಬಂದಂಥ ಒಂದು ಪ್ರಕೃತಿಯೇ ಕಫ ಪ್ರಕೃತಿ ಅಂತ ಹೇಳ್ತೀವಿ. ಆದ್ದರಿಂದ ಇವರ ದೇಹ ಏನಾಗಿರುತ್ತೆ ಅಂತಂದರೆ ಸ್ವಲ್ಪ ದಪ್ಪಗಾಗಿರ್ತಾರೆ ಮತ್ತು ಹೆಚ್ಚು ತಿನ್ನೋರಾಗಿರ್ತಾರೆ, ಸ್ವೀಟನ್ನು ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಊಟ ಆದಮೇಲೆ ಇವರಿಗೆ ಸ್ವೀಟ್ ಇಲ್ಲ ಅಂತಂದರೆ ಇವರು ಒಂಥರ ಚಡ್ಪಡಿಸ್ತಾರೆ. ಅಂದರೆ ಈ ಕಸ್ಪ್ನಲ್ಲಿ ಬರೋರು, ಅದೇ ಬರೀ ಪೈಸೆಯನ್ನಾದರೆ ಆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಈ ಕಸ್ಪ್ನಲ್ಲಿ ಬರೋದ್ರಿಂದ ಅವರು ಸ್ವೀಟಿಗೆ ಬಹಳ ಒಂದು ಪ್ರೀತಿಯನ್ನು ತೋರಿಸ್ತಾರೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಮತ್ತು ಈ ಒಂದು ಪೈಸಿಯನ್ ಮತ್ತು ಏರೀಸ್ ಅನ್ನೋದೇನಿದೆ ಇವರು ಸ್ವಲ್ಪ ಡಿಸಿಷನ್ ಮೇಕರ್ಸ್ ಸ್ವಲ್ಪ ಸ್ಟ್ರಾಂಗ್ ಆದರೆ ಆಹಾರ ಪದ್ಧತಿಯನ್ನು ನೀಟಾಗಿ ಪರಿಪಾಲಿಸಿದರೆ ಇವರಿಗೆ ಮುಂದೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅಂತ ಹೇಳಿ. ವೀಕ್ಷಕರೇ, ಪೈಸಸ್ ಮತ್ತೆ ಏರೀಸ್ ಅಂದ್ರೆ ಮೀನ ಮತ್ತು ಮೇಷ ಮಿಶ್ರ ರಾಶಿಯುಳ್ಳವರು ಹೇಗೆ ಒಂದು ಆಹಾರ ಪದ್ಧತಿ ಅನುಸರಿಸಬೇಕು, ಹಾಗೆ ಅವರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ಪಡ್ಕೊಂಡ್ವಿ. ಈಗ ಇವ್ರಿಗೋಸ್ಕರ ಈ ಬೇವು ಬೆಲ್ಲದ ಚೂರ್ಣ ಇದು ಹೇಗೆ ಮಾಡೋದು, ಹಾಗೆ ಇದರಿಂದ ಏನೇನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೀನ ಮತ್ತು ಮೇಷರಾಶಿ ಅಂತಂದರೆ ಪೈಸಿಯನ್ ಮತ್ತು ಏರೀಸ್ ಈ ಕಸ್ಪ್ನಲ್ಲಿ ಬರುವಂಥವ್ರಿಗೆ ಇವತ್ತೊಂದು ನಾವು ಚೂರ್ಣವನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಅದೇ ಬೇವು ಬೆಲ್ಲದ ಚೂರ್ಣ ಅಂತ ಹೇಳಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಲೆ, ಕರಿಮೆಣಸಿನ ಕಾಳು, ಬೆಲ್ಲ, ಕಪ್ಪುಪ್ಪು ಮತ್ತು ಅರಿಶಿಣದ ಪುಡಿ. ಈ ಬೇವಿನ ಎಲೆ ಮತ್ತು ಬೆಲ್ಲ ಇದೆರಡೂ ಮಿಶ್ರಿತ ಮಾಡಿ ನಾವು ಯಾವ ಥರ ಇದಕ್ಕೆ ಮತ್ತು ಕಪ್ಪುಪ್ಪು ಮತ್ತು ಕರಿಮೆಣಸಿನ ಕಾಳನ್ನು ಹಾಕಿ ಈ ಒಂದು ಚೂರ್ಣವನ್ನು ರೆಡಿ ಮಾಡೋದನ್ನು ನೋಡೋಣ. ಈಗ ಮೊದಲಿಗೆ ನಾವು ಈ ಬೇವಿನ ಎಲೆಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಆ ಎಲೆಗಳನ್ನು ಮೊದಲು ಹಾಕ್ಕೊಳ್ಳೋಣ. ಈಗ ಇಲ್ಲಿ ಎಷ್ಟು ಬೇವಿನ ಎಲೆಗಳು? ಒಂದು 5 ರಿಂದ 6 ಬೇವಿನ ಎಲೆಗಳನ್ನು ನಾವೀಗ ಆಲ್ರೆಡಿ ಹಾಕಿದ್ದೀವಿ, ಅಷ್ಟು ಸಾಕು. ಮತ್ತು ಒಂದು
10ರಿಂದ 12 ಮೆಣಸಿನ ಕಾಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ತದನಂತರ ಇದಕ್ಕೆ ಬೆಲ್ಲ 2 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಂತರ ಈ ಅರಿಶಿಣದ ಕೊಂಬಿನ ಪುಡಿಯನ್ನು ನಾವೇನು ಮಾಡಿದ್ದೀವಿ ಅದೊಂದು ಪಿಂಚ್ ಅಂತ ಏನು ಹೇಳ್ತಾರೆ, ಚಿಟಿಕೆಯಷ್ಟು ಹಾಕ್ಕೊಳ್ಬೇಕು. ನಂತರ ನಾವು ಈ ಉಪ್ಪನ್ನು ಬೆರೆಸ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಕುಟ್ಕೊಳ್ಬೇಕಾಗತ್ತೆ. ಹಾಗೆ ಇದರಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ತೀರಾ ಆದಷ್ಟು? ಹೇಳ್ತೀನಿ. ಈಗ ಕೊನೆಯದಾಗಿ ಒಂದು ಸ್ವಲ್ಪ ನಾವು ಚಿಟಿಕೆಯಷ್ಟು ಈ ಕಪ್ಪು ಉಪ್ಪು ಏನಿದೆ ಅದನ್ನು ಬೆರೆಸೋಣ. ಈಗ ಇನ್ನೊಂದು ಸ್ವಲ್ಪ ಅದನ್ನು ನೀವು ಪೇಸ್ಟ್ ಮಾಡಿಕೊಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿದರೆ ಅದು ರೆಡಿ ಆಗುತ್ತೆ. ನೀವೆಲ್ಲ ಕಾತರದಿಂದ ಕಾಯ್ತಾ ಇರ್ಬೋದು, ಈ ಬೇವು ಬೆಲ್ಲದ ಚೂರ್ಣ ನಾವು ಯಾಕೆ ಉಪಯೋಗಿಸ್ತೀವಿ ಮತ್ತು ಪರ್ಟಿಕ್ಯುಲರ್ ಆಗಿ ಪೈಸಿಯನ್ ಮತ್ತು ಏರೀಸ್ಗೆ ಇದು ಯಾಕೆ ಬೇಕು ಅಂತ ಹೇಳಿ. ಈ ಬೆಲ್ಲ ಮತ್ತು ಈ ಬೇವು ಇದನ್ನು ನಾವು ಯುಗಾದಿ ಹಬ್ಬದ ದಿವಸ ಬೇಸಿಕಲಿ ಆಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ನೀವೆಲ್ಲ ನೋಡಿದ್ದೀರಾ, ಅವತ್ತಿನ ದಿವಸ ಈ ಬೇವು ಬೆಲ್ಲವನ್ನು ಕೊಟ್ಟು ಸುಖ ದುಃಖವನ್ನು ನಾವು ಹಂಚ್ಕೊಳ್ತೀವಿ. ಅದೇ ರೀತಿ ಇದು ಹೇಗೆ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಮತ್ತು ರಕ್ತವನ್ನು ಶುದ್ಧೀಕರಿಸಿ ಅದನ್ನು ಪ್ಯೂರಿಟಿ ಅಂತ ಪ್ಯೂರ್ ಮಾಡುವಂಥ ಒಂದು ಕ್ರಿಯೆ ಏನಿದೆ ಈ ಬೇವು ಮತ್ತು ಬೆಲ್ಲ ಸೇರಿಕೊಂಡು ಮಾಡುತ್ತೆ. ಅದರಲ್ಲಿ ಈ ಕರಿಮೆಣಸಿನ ಕಾಳು, ಕಪ್ಪುಪ್ಪು ಮತ್ತು ನಾವು ಅರಿಶಿಣವನ್ನು ಹಾಕಿದ್ದೀವಿ. ಇವೆಲ್ಲನೂ ಒಂದು ಈ ಮ್ಯಾಗ್ನೇಷಿಯಮ್ ಅಂತ ನಾವೇನು ಹೇಳ್ತೀವಿ, ಖನಿಜ ಅಂತಂದರೆ ಮಿನರಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಈ ಕರಿಮೆಣಸಿನ ಕಾಳಿನಲ್ಲಿದೆ. ಮತ್ತು ಉಪ್ಪು ಅಂತಂದರೆ ಡೈಜೆಷನ್ನಿಗೆ ಹೆಲ್ಪ್ ಆಗುತ್ತೆ. ಮತ್ತು ಈ ಆ್ಯಂಟಿಸೆಪ್ಟಿಕ್ ಒಂದು ಫಾರ್ಮಿಗೆ ಒಂದು ಆದ್ಯತೆಯನ್ನು ಕೊಡುವಂಥ ಈ ಅರಿಶಿಣದ ಪುಡಿ ಏನಿದೆ ಇದು ಬಹಳ ಉಪಯುಕ್ತವಾದಂಥದ್ದು. ಮತ್ತು ಇನ್ನೊಂದು, ಇದನ್ನು ಯಾವ ರೀತಿ ನಾವು ಸೇವಿಸಬೇಕು ಅಂತ ಹೇಳಿ ಈಗ ಅದು ರೆಡಿ ಆಗಿದೆ, ಅದನ್ನು ತೋರಿಸ್ತೀನಿ ಹೇಗೆ ಅಂತ. ಈ ರೀತಿಯಾಗಿ ತಯಾರಾದಂಥ ಈ ಬೇವು ಬೆಲ್ಲದ ಚೂರ್ಣ ಹೀಗೆ ಕಾಣಿಸುತ್ತೆ. ಇದನ್ನು ನಾವು ಬೌಲ್ನಲ್ಲಿ ನಾವು ತೆಗೆದಿಟ್ಕೊಂಡಿದ್ದೀವಿ. ಇದನ್ನು ಈ ಥರ ಕೈಯಿಂದಲೇ ಈ ಉಂಡೆಗಳನ್ನು ಮಾಡ್ಕೊಳ್ಬೇಕು, ಚಿಕ್ಕ ಉಂಡೆಗಳಾಗಿ, ಚಿಕ್ಕ ಚಿಕ್ಕ ಗುಳಿಗೆಗಳು, ಗುಳಿಗೆ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಾಡಿಕೊಂಡು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಮತ್ತು ರಾತ್ರಿ ಊಟ ಆದ ನಂತರ ಇದೊಂದು ತಿನ್ನುವ ಒಂದು ಹ್ಯಾಬಿಟನ್ನು ಇಟ್ಕೊಳ್ಳಿ. ಬೆಳಿಗ್ಗೆ ನೀವು ಎಷ್ಟು ಫ್ರೆಶ್ ಆಗಿರ್ತೀರಾ ಅಂತಂದರೆ ಅದನ್ನು ನೀವೇ ಅನುಭವಿಸ್ತೀರಾ ಹೇಗೆ ಅನ್ನೋದನ್ನು. ಸೊ ಈಗ ನಾವು ಬೇವು ಬೆಲ್ಲದ ಈ ಚೂರ್ಣ ರೆಡಿಯಾಗಿದೆ. ಇದನ್ನು ನೀವು ಪ್ರಯೋಗಿಸಿ ಮನೆಯಲ್ಲಿ ಮಾಡಿ ನೋಡಿ, ಅದರ ಒಂದು ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಆದರ್ಶವ್ರೆ, ಈಗ ತಯಾರಿಸಿರುವ ಒಂದು ಈ ಮಿಶ್ರಣ ಅಥವಾ ಗುಳಿಗೆಗಳೇನಿದೆ ಇದನ್ನು ಒಮ್ಮೆ ತಯಾರಿಸಿದ ಮೇಲೆ ಎಷ್ಟು ಹೊತ್ತಿಡ್ಬೋದು ಅಥವಾ ಎಷ್ಟು ದಿವಸಗಳ ಕಾಲ ಇದನ್ನು ಇಡ್ಬೋದು? ಇದನ್ನು ನಾವು ಹೆಚ್ಚು ದಿವಸಗಳ ಕಾಲ ಇಡ್ಲಿಕ್ಕೆ ಆಗೋದಿಲ್ಲ, 2 ದಿವಸ ಮ್ಯಾಕ್ಸಿಮಮ್. ಅದನ್ನು ನೀವು ಈ ಥರ ಮಾಡಿ ರೆಫ್ರಿಜರೇಟರ್ ಅಥವಾ ಫ್ರಿಡ್ಜ್ ಅಂತ ನಾವೇನು ಹೇಳ್ತೀವಿ ಅದರಲ್ಲೂ ಇಡ್ಬೋದು. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಫ್ರಿಡ್ಜ್ನಲ್ಲಿ ಯಾವುದೇ ರೀತಿಯ ಒಂದು ಆಹಾರ ವಸ್ತುಗಳನ್ನು ಇಟ್ಟು ತಿನ್ನೋದಂತ ಏನಿದೆ, ತಂಗಳ ಊಟಗಳು ಅಥವಾ ಉಳಿದದ್ದನ್ನು ನಾವು ಮಾರನೇ ದಿವಸ ಏನು ತಿನ್ನೋದಿದೆ ಅದನ್ನು ನಾವು ರೂಢಿಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳಿ ಆಯುರ್ವೇದ ಹೇಳುತ್ತೆ. ಆದರೂ ನಾನು ಇದನ್ನು 2 ದಿವಸ ಬರಲಿ ಅಂತ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇದ್ದವರು ರೆಫ್ರಿಜರೇಟರ್ ಫ್ರಿಡ್ಜನ್ನು ಮನೆಯಲ್ಲಿ ಯೂಸ್ ಮಾಡೋರು ಇದನ್ನು 2 ದಿವಸದವರೆಗೆ ರೆಫ್ರಿಜರೇಟರ್ನಲ್ಲಿ ಇಡಬಹುದು. ಮೀನಾ ಮತ್ತು ಮೇಷ ಮಿಶ್ರ ರಾಶಿಯವರಿಗೆ ಬೇವು ಬೆಲ್ಲದ ಚೂರ್ಣ. ಬೇಕಾಗುವ ಸಾಮಗ್ರಿಗಳು: ಬೇವಿನ ಎಲೆ, ಕರಿಮೆಣಸಿನ ಕಾಳು, ಬೆಲ್ಲ, ಕಪ್ಪುಪ್ಪು, ಅರಿಶಿನ. ಮಾಡುವ ವಿಧಾನ: ಮೊದಲಿಗೆ ಕುಟಾಣಿಯಲ್ಲಿ ಬೇವಿನ ಎಲೆ, ಮೆಣಸಿನಕಾಳು, ಬೆಲ್ಲ ಮತ್ತು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು, ನಂತರ ಕಪ್ಪುಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಂಡರೆ ಮೀನಾ ಮತ್ತು ಮೇಷ ಮಿಶ್ರ ರಾಶಿಯವರಿಗೆ ಬೇವು ಬೆಲ್ಲದ ಚೂರ್ಣ ಸಿದ್ಧ. ಸ್ನೇಹಿತರೆ, ಬನ್ನಿ ಈಗ ಮೆಂತ್ಯ ಜೀರಿಗೆ ನಾವು ಅಡುಗೆ ಮನೇಲಿ ನೋಡ್ತಾನೆ ಇರ್ತೀವಿ. ಇದರಿಂದ ಕಷಾಯ ಹೇಗೆ ತಯಾರಿಸೋದು, ಹಾಗೆ ಈ ಸ್ಪೈಸಸ್ ಏರೀಸ್ ಈ ಮಿಶ್ರ ರಾಶಿಯವರಿಗೆ ಈ ಒಂದು ಕಷಾಯ ಹೇಗೆ ಹೆಲ್ಪ್ಫುಲ್ ಆಗಿದೆ, ಯಾವ ರೀತಿ ಪ್ರಯೋಜನ ಮಾಡುತ್ತೆ ಅನ್ನೋದನ್ನ ನೋಡೋಣ. ಬನ್ನಿ ಈಗ ಈ ಮೆಂತೆಕಾಳು ಮತ್ತು ಜೀರಿಗೆ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಮೆಂತೆಕಾಳು, ಜೀರಿಗೆ ಮತ್ತು ಜೇನುತುಪ್ಪ. ಮೊದಲಿಗೆ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಗ್ಲಾಸ್ ನೀರು,
1 ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು. ಈ ನೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಂತೆಕಾಳು. ಇದನ್ನು 10 ನಿಮಿಷಗಳವರೆಗೆ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಕಷಾಯ ಏನಿದೆ ಇದನ್ನು ನಾವು ಈ ಪೈಸಿಯನ್ನವರಿಗೆ ಅಂತಂದರೆ ಮುಖ್ಯವಾಗಿ 75% ಇವರು ಇನ್ಫ್ಲೂಯೆನ್ಸ್, ಈ ಏರೀಸು ಇನ್ಫ್ಲೂಯೆನ್ಸ್ ಇರುತ್ತೆ. ಆದರೆ ಈ ಒಂದು ಪ್ರಕೃತಿಗೆ ಅಂದರೆ ಕಫ ಪ್ರಕೃತಿಯವರಿಗೆ ಇದು ಬಹಳ ಹೇಳಿ ಮಾಡಿಸಿದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ನಾನು ಮೊದಲೇ ನಮ್ಮ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, ಈ ಪೈಸಿಯನ್ಸಿಗೆ ಸ್ವಲ್ಪ ಇವರು ಸ್ವೀಟನ್ನು ಹೆಚ್ಚು ಲೈಕ್ ಮಾಡೋದ್ರಿಂದ ಇವರಿಗೆ ಡಯಾಬಿಟೀಸ್ ಅನ್ನೋದೇನಿದೆ ಸ್ವಲ್ಪ ಬಹಳ ಬೇಗನೆ ಬರುತ್ತೆ. ಇವರಿಗೆ ಯಾವುದೇ ರೀತಿಯ ಒಂದು ಮೈ ಮೇಲೆ ಕಜ್ಜಿಗಳಾಗಲಿ ಅಥವಾ ತುರಿಕೆ ಬರುವಂಥ ಈ ನವೆ ಆಗಲಿ ಇವೆಲ್ಲನೂ ಬೇಗ ಇವರಿಗೆ ಬರುತ್ತೆ. ಮತ್ತು ಇದು ಆದಷ್ಟು ಇವರಿಗೆ ಗುಣಮುಕ್ತರಾಗೋದು ಇದರಿಂದ ಬಹಳ ಕಷ್ಟ ಅನಿಸುತ್ತೆ ಅವರಿಗೆ. ಅಂಥವರಿಗೆ ಈ ಕಷಾಯವನ್ನು ನಾವು ಮಾಡಿಕೊಟ್ರೆ 6 ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ದಿವಸಕ್ಕೆ 1 ಸಾರಿ ಮಾತ್ರ ಇದನ್ನು ನೀವು ಮಾಡಿ ಕುಡಿಬೇಕು. 6 ತಿಂಗಳ ನೀವು ಇದನ್ನು ಮಾಡಿ ಮತ್ತೆ ನಿಮಗೆ ಯಾವುದೇ ರೀತಿಯ ಚರ್ಮಕ್ಕೆ ಸಂಬಂಧಪಟ್ಟಂಥ ಮತ್ತು ಡಯಾಬಿಟೀಸ್ ಅಂತ ನಾವೇನು ಹೇಳ್ತೀವಿ, ಸಕ್ಕರೆ ಕಾಯಿಲೆಗಳು ಆದಷ್ಟು ನಿಮ್ಮಿಂದ ದೂರ ಇರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇದು ನೀರು ಬಿಸಿ ಆಗ್ತಾ ಇದೆ. ಇದೊಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಬಾಯ್ಲ್ ಆದ ನಂತರ ಇದನ್ನು ಈ ದ್ರಾವ್ಯವನ್ನು ಅಂತಂದರೆ ಈ ಒಂದು ಕಷಾಯವನ್ನು ಹೇಗೆ ಸೇವಿಸಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಈಗ ನೀವು ನೋಡಿರ್ಬೋದು, ನಾನು ಇದರಲ್ಲಿ ಜೇನುತುಪ್ಪವನ್ನು ಕೊನೆಯದಾಗಿ ಬೆರೆಸಬೇಕು ಅಂತ ಹೇಳಿದೆ. ಈಗ ಡಯಾಬಿಟೀಸ್ನವರು ಜೇನುತುಪ್ಪವನ್ನು ತಗೊಳ್ಬಹುದಾ ಅಂಥೇಳಿ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಧಾರಾಳವಾಗಿ ಜೇನುತುಪ್ಪವನ್ನು ನೀವು ತಗೊಳ್ಬೋದು. ಆದರೆ ಸಕ್ಕರೆಯಿಂದ ಮಾಡಿದಂಥ ವಸ್ತುಗಳು ಅಥವಾ ಸಕ್ಕರೆಯನ್ನು ನೀವು ಡೈರೆಕ್ಟಾಗಿ ನೀವು ಡಯಾಬಿಟೀಸ್ನವರು ತಗೊಳ್ಳೋದು ಒಳ್ಳೆಯದಲ್ಲ. ಆದ್ದರಿಂದ ನಾವಿಲ್ಲಿ ಹನಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದರಲ್ಲಿ ಮತ್ತೆ ಈ ಮೆಂತೆ ಕಾಳು ಅನ್ನೋದೇನಿದೆ ನಾವು ಇದರಲ್ಲಿ ಹಾಕಿದ್ದೀವಿ. ಮೆಂತೆ ಕಾಳನ್ನು ನೆನೆಸಿಟ್ಬಿಟ್ಟು ಅದನ್ನು ಇದರಲ್ಲಿ ಹಾಕಿಲ್ಲ, ಬರೀ ಸ್ಟ್ರೇಟ್ ನಾವು ಈ ಮೆಂತೆ ಕಾಳನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿದ್ದೀವಿ. ಒಂದು ಮುಖ್ಯವಾದ ಅಂಶ ನೀವು ನೆನಪಿಟ್ಕೊಳ್ಬೇಕು, ಮೆಂತೆ ಕಾಳಿನ ನೀರನ್ನು ನೀವು ಸೇವಿಸುವುದರಿಂದ ನಿಮ್ಮ ಈ ಪ್ಯಾಂಕ್ರಿಯಾಸ್ ಮೆದೋಜೀರಕ ಗ್ರಂಥಿ ಅದು ಏನು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು ಜಾಸ್ತಿ ಆ್ಯಕ್ಟಿವ್ ಆಗುತ್ತೆ. ಮತ್ತು ನಿಮಗೆ ಬೇಕಾಗಿರುವಂಥ ಎನರ್ಜಿ ಮತ್ತು ಆ ಇನ್ಸುಲಿನಿಂದ ಬರುವಂಥ ಎನರ್ಜಿ ಜಾಸ್ತಿಯಾಗಿ ಕರೆಕ್ಟಾಗಿ ಒಂದು ಫಾರ್ಮ್ನಲ್ಲಿ ಅದೊಂದು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದೊಂದು ಒಂಥರ ಹೇಗೆ ಹೇಳ್ಬೋದು ಅಂತಂದರೆ, ಒಂದು ಇಂಜಿನ್ ನೀವು ಸ್ಟಾರ್ಟ್ ಮಾಡ್ತೀರ ಅಂತಂದರೆ ಅದಕ್ಕೆ ಒಂದು ಸ್ಟಾರ್ಟರ್ ಕೀ ಇದ್ದ ಹಾಗೆ. ಸೊ ಆ ಥರ ಈ ಒಂದು ಮೆಂತೆಕಾಳು ಈ ಒಂದು ಕಷಾಯಕ್ಕೆ ಉಪಾಯಕಾರಿ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಈಗ ಇದನ್ನು ಬಾಯ್ಲ್ ಆಗಿದೆ, ಇದನ್ನು ನಾವು ಒಂದು ಲೋಟದಲ್ಲಿ ಸೋಸ್ಕೊಳ್ಳೋಣ, ಅಂದರೆ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಈ ಕಷಾಯವನ್ನು ನೀವು ಬೆಳಿಗ್ಗೆ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ, ವಾಕಿಂಗ್ ಅಂತ ಹೇಳಿ ನೀವೇನು ಮಾಡ್ತೀರಾ ಅಥವಾ ಎಕ್ಸಸೈಸಸ್ ಏನು ಮಾಡ್ತೀರಾ ಅದು ಮುಂಚೆ ನೀವು ಇದನ್ನು ಕುಡಿಬೇಕು. ಬಿಸಿಯಾಗಿ ಕುಡಿಬೇಕು ಇದನ್ನು. ಇದು ಬಹಳ ಉಪಯುಕ್ತವಾದಂಥ ಒಂದು ಪರ್ಟಿಕ್ಯುಲರ್ ಆಗಿ ಡಯಾಬಿಟೀಸ್ ಇರೋರು ಮತ್ತು ಈ ಮಧುಮೇಹ ಒಂದು ವಂಶ ಪಾರಂಪರಿಕವಾಗಿ ಬರುವಂಥದ್ದು ಅಂತ ಕಂಡುಹಿಡಿಯಲ್ಪಟ್ಟಿದೆ. ಅಂಥವರು ಕೂಡ ಈಗ ಮನೆಯಲ್ಲಿ ತಂದೆ ತಾಯಿಗಿದ್ದವರು ಅಥವಾ ಅಜ್ಜ ಅಜ್ಜಿಗಿದ್ದವರು ಈ ಒಂದು ಪ್ರೊಸೆಸನ್ನು ಮಾಡೋದ್ರಲ್ಲಿ, ಯಾವ ಒಂದು ಪ್ರಯೋಗವನ್ನು ಮಾಡೋದ್ರಲ್ಲಿ ಯಾವ ರೀತಿಯ ತೊಂದರೆ ಇಲ್ಲ. ಅದನ್ನು ನೀವು ಕುಡಿದು ನೋಡಿ, ನಿಮಗೆ ಒಂದು ಎನರ್ಜಿ ಅಂದರೆ ಭಾಳ ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಿಮಗೆ ಇದನ್ನು ಕುಡಿಯೋದ್ರಿಂದ. ಬಿಸಿಯಾಗಿ ಚಹಾವನ್ನು ಕುಡಿಯೋದ್ರ ಬದಲು ಈ ಥರ ಒಂದು ಕಷಾಯವನ್ನು ಮಾಡಿ ಕುಡಿದ್ರೆ ನಿಮಗೆ ಉಪಯುಕ್ತ ಆಗುತ್ತೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಈ ಪೈಸಿಯನ್ಸಿಗೆ ಒಂದು ಪ್ರಾಬ್ಲಮ್ಸ್ ಅಂತಂದರೆ ಸ್ಕಿನ್ ಅಲರ್ಜೀಸ್ ಏನಿರುತ್ತೆ ಅದು ಕೂಡ ಇದರಿಂದ ಹೊರಟು ಹೋಗುತ್ತೆ. ಸೊ ಇಷ್ಟು ಈ ಒಂದು ಅಮೂಲ್ಯವಾದಂಥ ಈ ಕಷಾಯದಲ್ಲಿ ಒಂದು ಗುಣಲಕ್ಷಣಗಳು ಇದೆ. ಮತ್ತು ಇದರಿಂದ ಇಷ್ಟು ಒಂದು ಉಪಯೋಗ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಅಂದ್ಕೊಳ್ತೀನಿ ನಾನು. ದಯವಿಟ್ಟು ಈ ಥರದ ಒಂದು ಕಷಾಯವನ್ನು ಮಾಡಿ ಕುಡೀರಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಈಗ ಈ ಜೇನುತುಪ್ಪವನ್ನು ಕೊನೆಯದಾಗಿ ನಾವು ಹಾಕಬೇಕು. 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸೇವಿಸ್ಬೇಕು.
ಮತ್ತು ಮೆಂತೆ ಕಷಾಯ ರೆಡಿಯಾಗಿದೆ. ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಷ್ಟೇ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಇಷ್ಟು ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಒಂದು ದೊಡ್ಡ ರೋಗ ಅಂತಲೇ ಈಗೇನು ಡಿಸೀಸ್ ಅಂತ ಅನಿಸಲ್ಪಟ್ಟಿದೆ ಈ ಡಯಾಬಿಟೀಸ್, ಅದಕ್ಕೆ ಒಂದು ನೀವು ಗುಣಮುಕ್ತರಾಗಿ ಇದನ್ನು ಕುಡಿದು ಅಂಥೇಳಿ ಹೇಳೋದ್ರಲ್ಲಿ ಮಾತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ನಿಮಗೆ ಸ್ಕಿನ್ ಅಲರ್ಜೀಸ್ ಕೂಡ ತುಂಬ ಉಪಯುಕ್ತ ಆಗುತ್ತೆ. ಟ್ರೈ ದಿಸ್ ಅಂತ ಹೇಳ್ತೀನಿ, ಮನೆಯಲ್ಲಿ ಮಾಡಿ ನೋಡಿ, ನಂತರ ನಿಮಗೆ ಗೊತ್ತಾಗುತ್ತೆ. ಮೀನಾ ಮತ್ತು ಮೇಷ ಮಿಶ್ರ ರಾಶಿಯವರಿಗೆ ಮೆಂತ್ಯ ಮತ್ತು ಜೀರಿಗೆ ಕಷಾಯ. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ, ಜೀರಿಗೆ, ಜೇನುತುಪ್ಪ. ಮಾಡುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಕಾಳನ್ನು ಹಾಕಿ 10 ನಿಮಿಷಗಳವರೆಗೆ ಕುದಿಸಿ ನಂತರ 1 ಗ್ಲಾಸ್ಗೆ ಹಾಕಿಕೊಂಡು ಜೇನುತುಪ್ಪವನ್ನು ಬೆರೆಸಿದರೆ ಮೀನಾ ಮತ್ತು ಮೇಷ ಮಿಶ್ರ ರಾಶಿಯವರಿಗೆ ಮೆಂತ್ಯ ಮತ್ತು ಜೀರಿಗೆ ಕಷಾಯ ಸಿದ್ಧ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪತ್ರಗಳನ್ನ ಬರೆದು ಅಥವಾ ಇಮೇಲ್ಸ್ನ ಕಳಿಸಿ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಹಂಚ್ಕೋಬೋದು. ಹಾಗೆ ಅದಕ್ಕೆ ಉತ್ತಮ ಪರಿಹಾರ ಕೂಡ ಕಂಡ್ಕೋಬೋದು. ಹಾಗಾದರೆ ಬನ್ನಿ, ಇವತ್ತು ಯಾರು ಇಮೇಲ್ಸ್ ಕಳಿಸಿ ಅವರೊಂದು ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೋತಿದ್ದಾರೆ ಅಂತ ನೋಡೋಣ. ಆದರ್ಶ್ ಅವರೇ, ಶ್ವೇತಾ ಅನ್ನೋರು ಶಿರ್ಸಿಯಿಂದ ಇಮೇಲ್ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ 25 ವರ್ಷ, ನಾನು ತುಂಬ ಸೆನ್ಸಿಟಿವ್, ನನಗೆ ತುಂಬ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಸೌತೆಕಾಯಿ ತಿಂದರೆ ಹಾಗೆ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಇದನ್ನು ತಗೊಂಡ ತಕ್ಷಣ ಕೋಲ್ಡ್ ಆಗುತ್ತೆ. ತುಂಬ ಕಂಟ್ರೋಲ್ ಮಾಡ್ತೀನಿ, ಆದರೂ ಬೇಗ ಕೋಲ್ಡ್ ಆಗುತ್ತೆ. ಇದಕ್ಕೆ ಏನು ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನೀವು ಏನು ಒಂದು ಎಕ್ಸಸೈಸ್ ಇದೆ, ಆ ಎಕ್ಸಸೈಸನ್ನು ನೀವು ಮಾಡಬೇಕಾಗತ್ತೆ. ಅದೇನಪ್ಪ ಅಂತಂದರೆ, ಒಂದು ಪ್ರಾಣಾಯಾಮ ಅಂತೇಳಿ ನಾವೇನು ಹೇಳ್ತೀವಿ, ಅದೊಂದು ಬಹಳ ಮುಖ್ಯವಾದಂಥದ್ದು. ಇನ್ನೊಂದು ಏನು ಅಂತಂತಂದರೆ, ನಿಂತ ಜಗದಲ್ಲೇ ನಿಮ್ಮ ಕಾಲುಗಳನ್ನು ಎತ್ತೋದು. ನಿಂತ ಜಗದಲ್ಲೇ ನಿಮ್ಮ ಕಾಲುಗಳನ್ನು ಎತ್ತೋದು, ಇದನ್ನು ನೀವು ಎತ್ತಿ ಕೆಳಗಿಡೋದು, ಎತ್ತಿ ಕೆಳಗಿಡೋದು. ಈ ಥರ ನೀವು ದಿವಸಕ್ಕೆ 15 ನಿಮಿಷಗಳ ಕಾಲ, ಬೆಳಿಗ್ಗೆ ಅಂದರೆ ಪ್ರಾಣಾಯಾಮ ಮಾಡಿದ ನಂತರ 15 ನಿಮಿಷಗಳ ಕಾಲ ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಮಗೆ ಈ ಒಂದು ಏನು ತೊಂದರೆಯನ್ನು ಹೇಳಿದಿರ ಇದು ಮಂಗಮಯವಾಗಿ ಹೋಗುತ್ತದೆ ಅಂತ ಹೇಳ್ತೀನಿ. ಶ್ವೇತಾ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ವೀಕ್ಷಕರೇ, ಬನ್ನಿ ನಮ್ಮ ಮುಂದಿನ ಇಮೇಲ್ ಯಾರು ಕಳಿಸಿದ್ರು ಅಂತ ನೋಡೋಣ. ಲತಾಶ್ರೀ ಅವರು ಬೆಳಗಾವಿಯಿಂದ ಇಮೇಲ್ ಕಳಿಸಿದ್ದಾರೆ. ಇವರು ಹೇಳ್ತಾರೆ, ನನಗೆ 22 ವರ್ಷ ವಯಸ್ಸು, ಬ್ಯಾಡ್ ಬೆತ್ ಪ್ರಾಬ್ಲಮ್ ಇದೆ, ಅಂದರೆ ಬಾಯಿ ದುರ್ವಾಸನೆ ಪ್ರಾಬ್ಲಮ್ ಇದೆ ಇವರಿಗೆ. ಇವರು ಹೇಳ್ತಾರೆ, ತುಂಬ ಬೇಜಾರಾಗಿದೆ, ಇದರಿಂದ ಏನಾದರೂ ಪರಿಹಾರ ಸೂಚಿಸಿ ಅಂತ ಕೇಳ್ತಾರೆ. ಮೊದಲು ಈ ದುರ್ವಾಸನೆ ಸ್ಟಾರ್ಟ್ ಆಗೋದು ಬಾಯಲ್ಲಿ ನಾಲಿಗೆಯ ಮುಖಾಂತರ. ಅದಕ್ಕೆ ನಿಮ್ಮ ನಾಲಿಗೆಯನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಳಿ. ಆದಷ್ಟು ಗಾರ್ಗ್ಲಿಂಗ್, ಮೌತ್ ಫ್ರೆಷರ್ಸನ್ನು ಯೂಸ್ ಮಾಡಿ. ಮೌತ್ ಫ್ರೆಷರ್ಸ್ ಅಂತ ಆಯುರ್ವೇದಿಕಲ್ಲಿ ನಾವು ಹೇಳುವಾಗ ತುಳಸಿ ಎಲೆಯನ್ನು ಸ್ವಲ್ಪ ಉಪ್ಪಿನಲ್ಲಿ ಹಾಕಿ ನೀವು ಅದನ್ನು ಅಗಿದು ಅದನ್ನು ಹಾಗೇನೆ ಅದನ್ನು ನೀವು ತಿಂದರೆ ಈ ಒಂದು ದುರ್ವಾಸನೆ, ನಾಲಿಗೆ ಮೇಲಿರುವಂಥ ಒಂದು ಕೋಟಿಂಗ್ ಏನು ಹೇಳ್ತೀವಿ ನಾವು, ಅದು ಹೊರಟು ಹೋಗುತ್ತೆ. ಆದಷ್ಟು ಇದನ್ನು ತುಳಸಿ ಎಲೆಯಲ್ಲಿ ಉಪ್ಪನ್ನು ಹಾಕಿ ಇದನ್ನು ಸೇವಿಸಿ. ಮತ್ತು ಗಂಟಲಲ್ಲಿ ಯಾವುದೇ ರೀತಿಯ ಕೆರೆತಾಗಲಿ ಕೆಮ್ಮಾಗಲಿ ಇದರಿಂದ ಉಪಶಮನ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ, ನೀವು ಹಲ್ಲು ತಿಕ್ಕಿದ ನಂತರ ಆದಷ್ಟು ಬಾಯನ್ನು ಕ್ಲೀನ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು. ಮತ್ತು ಯಾವುದೇ ಆಹಾರವನ್ನು ಸೇವಿಸಿದ ನಂತರ, ಅಂದರೆ ಬೆಳಿಗ್ಗೆ ತಿಂಡಿ ಆಗ್ಬೋದು, ಮಧ್ಯಾಹ್ನದ ಊಟ ಆಗ್ಬೋದು, ರಾತ್ರಿ ಊಟ ಆಗ್ಬೋದು, ಸೇವಿಸಿದ ನಂತರ ನೀವು ಬಾಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ರಾತ್ರಿ ಹೊತ್ತು 1 ಅವರ್ ಮಲಗೋಕ್ಕಿಂತ ಮುಂಚೆ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ ಸ್ಮೂತ್ ಆಗಿ, ಅಂತಂದರೆ ಹಾರ್ಷಾಗಿ ಮಾಡೋಕ್ಕೆ ಹೋಗಬೇಡಿ, ರಬ್ ಮಾಡಿಕೊಂಡು ಚೆನ್ನಾಗಿ ಬಾಯನ್ನು ಅದನ್ನು ಕ್ಲೀನ್ ಮಾಡಿಕೊಂಡು ನಂತರ ಮಲಗೋದು ಒಳ್ಳೆಯದು. ಇದಿಷ್ಟು ಮಾಡಿ ನಾನೀಗ ಹೇಳಿದ್ದೀನಿ, ಇದನ್ನು ಪರಿಪಾಲಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ. ದುರ್ವಾಸನೆ ಅನ್ನೋದೇನಿದೆ ಕಡಿಮೆ ಆಗುತ್ತೆ. ನೀವು ಪರಿಪಾಲಿಸಲಿಲ್ಲ, ಇವತ್ತು ಕೇಳಿ ನಾಳೆ ಮತ್ತೊಂದು ಕಿವಿಯಲ್ಲಿ ಬಿಟ್ಟರೆ ನಾವೇನು ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಈ ಸಲಹೆಗಳನ್ನು ಭಾಳ ನೀವು ಇಷ್ಟು ಕೇಳಿ ಬರೆದಿದ್ದಕ್ಕೆ ನಾನು ಹೇಳಿದ್ದೀನಿ, ಭಾಳ ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನು ಪರಿಪಾಲಿಸಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಉಪಯುಕ್ತವಾದ ಒಂದು ಸಲಹೆನ ನೀಡಿದ್ದೀರಾ. ಆದರ್ಶ್ ಅವರೇ, ಇವತ್ತಿನ ಒಂದು ಸಂಚಿಕೆಗೆ ಬಂದು ಪೈಸಸ್ ಮತ್ತು ಏರೀಸ್ ಈ ಮಿಶ್ರ ರಾಶಿಯವ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಅವರ ಒಂದು ಆಹಾರ ಪದ್ಧತಿ, ಜೀವನ ಶೈಲಿ ಹೇಗಿರಬೇಕು ಅದ್ರ ಬಗ್ಗೆನೂ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ತುಂಬ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಪೈಸಸ್ ಮತ್ತು ಏರೀಸ್ ಅಂದರೆ ಮೀನಾ ಮತ್ತು ಮೇಷ ಮಿಶ್ರ ರಾಶಿಯುಳ್ಳವರು ಹೇಗಿರ್ತಾರೆ, ಅವರ ಒಂದು ಆಹಾರ ಪದ್ಧತಿ ಹೇಗಿರಬೇಕು, ಜೀವನ ಶೈಲಿ ಹೇಗೆ ರೂಪಿಸ್ಕೊಬೇಕು, ಇದರ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ